ಸಿದ್ಧರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿ ಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮ ಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ನಮಸ್ಕಾರ. ನನ್ನ ಪ್ರಶ್ನೆ ಗಾರ್ಗಿಯ ಬಗ್ಗೆ ಪರಿಚಯ ಮಾಡ್ಕೊಡಿ ಅಂತ ಕೇಳ್ತಾರೆ. ಶ್ರೀಮತಿ ಕಾಮಾಕ್ಷಮ್ಮನವರಿಗೆ ನಮಸ್ಕಾರ. ಗಾರ್ಗಿಯ ಬಗ್ಗೆ ಪರಿಚಯ ಮಾಡಿಕೊಡಿ ಅಂತ ಕೇಳಿದ್ದೀವಿ. ನಮ್ಮ ಪ್ರಾಚೀನ ಸಾಹಿತ್ಯದಲ್ಲಿ ಅತ್ಯಂತ ಪ್ರಸಿದ್ಧವಾಗಿರತಕ್ಕಂತಹ ಒಬ್ಬ ಮಹಿಳಾ ಮುನಿ ಅಂದರೆ ಗಾರ್ಗಿ. ಬಹಳ ದೊಡ್ಡ ಹೆಸರು. ಆಕೆ ಬಗ್ಗೆ ಬಹಳಷ್ಟು ಮಾತಾಡಬಹುದು. ಆದರೆ ಈ ವೇದಿಕೆಗೆ ಮಿತಿಯನ್ನು ಇಟ್ಟುಕೊಂಡು ಹೇಳಬೇಕಾದ್ರೆ ಒಂದು 2-3 ಘಟನೆಗಳನ್ನು ಮಾತ್ರ ನಾನು ಹೇಳ್ತೀನಿ. ಬೃಹದಾರಣ್ಯಕೋಪನಿಷತ್ತು ಅಂತ ಒಂದು ಉಪನಿಷತ್ತು. ಆ ಬೃಹದಾರಣ್ಯಕೋಪನಿಷತ್ತು ಪ್ರಧಾನವಾಗಿ ಕೇಂದ್ರೀಕರಿಸಲ್ಪಟ್ಟಿದ್ದು ಯಾಜ್ಞವಲ್ಕ್ಯ ಮಹರ್ಷಿಗಳಿಗೆ ಸಂಬಂಧಪಟ್ಟ. ಆ ಯಾಜ್ಞವಲ್ಕ್ಯ ಮಹರ್ಷಿಗಳು ಜನಕ ಮಹಾರಾಜನ ಆಸ್ಥಾನಕ್ಕೆ ಹೋದಾಗ ಅಲ್ಲಿ ಅಕ್ಷರದ ಬಗ್ಗೆ ಚಿಂತನೆ ನಡೆಯುತ್ತೆ. ಅದು ಹಿನ್ನೆಲೆ ಬಹಳ ದೊಡ್ಡದಿದೆ. ಸುಮಾರು 6 ಜನ ಪ್ರಶ್ನೆ ಕೇಳ್ತಾರೆ. ಅಲ್ಲಿ ಒಬ್ಬಾಕೆ ಗಾರ್ಗಿ ಅಕ್ಷರದ ಬಗ್ಗೆ ಚಿಂತನೆ ನಡೆಯುತ್ತೆ. ಅಲ್ಲಿ ಆ ಉಪನಿಷತ್ತಿನಲ್ಲಿ ಗಾರ್ಗಿಯ ಪ್ರಖರವಾಗಿರತಕ್ಕಂತಹ ಚಿಂತನೆಯನ್ನು ನಾವು ನೋಡಬಹುದು. ಈಗ ಒಂದು ಯಾಜ್ಞವಲ್ಕ್ಯರ ಜೊತೆಗೆ ಚಿಂತನೆ ನಡೆಸಬಲ್ಲಂತಹ ಒಬ್ಬ ಮಹಾಶಕ್ತಿಯಾಗಿ. ಅದು ಯಾಕಷ್ಟು ಬಹಳ ದೊಡ್ಡದು ಅಂದರೆ, ಆಗಿನ ಕಾಲದ ಅಂದರೆ ಯಾಜ್ಞವಲ್ಕ್ಯ ಮಹರ್ಷಿಗಳು ಬದುಕಿದ್ದ ಕಾಲದಲ್ಲಿ ವೇದ ವಿದ್ಯೆಯಲ್ಲಿ ಯಾಜ್ಞವಲ್ಕ್ಯರನ್ನು ಮೀರಿಸಬಲ್ಲಂತಹ ಮತ್ತೊಬ್ಬ ವಿದ್ವಾಂಸ ಇರಲಿಲ್ಲ. ಅಂತಹ ಯಾಜ್ಞವಲ್ಕ್ಯರನ್ನು ತಡೆದು ನಿಲ್ಲಿಸಬಲ್ಲಂತಹ ಶಕ್ತಿ ಗಾರ್ಗಿಗೆ ಇತ್ತು ಅಂತ. ಅದು ಆಕೆಯನ್ನ ಆಗಿನ ಕಾಲದ ಮಂದಿ ವಾಚಕ್ನವಿ ಅಂತ ಕರೀತಾ ಇತ್ತು. ಮಹಾ ದೊಡ್ಡ ವಾಗ್ಮಿ ಆಕೆ. ಇದು ಒಂದು ಕಾರಣ. ಎರಡನೆಯ ಸಂದರ್ಭ, ಈಗಾಗಲೇ ನಾನು ಹೇಳಿದ ಹಾಗೆ ವಿಶ್ವಾಮಿತ್ರರಿಗೆ ಬ್ರಹ್ಮರ್ಷಿ ಪಟ್ಟವನ್ನು ಕಟ್ಟುವ ಸಂದರ್ಭದಲ್ಲಿ ವಿಶ್ವಾಮಿತ್ರರು ಎಲ್ಲರೂ ಒಪ್ಕೊಂಡ್ಬಿಟ್ಟಿದ್ರು, ಅವರಿಗೆ ಬ್ರಹ್ಮರ್ಷಿ ಪಟ್ಟ ಕಟ್ಟೋಣ ಅಂತೇಳಿ, ಬ್ರಹ್ಮರ್ಷಿ ಅಂತ ಕರೀಬಹುದು ಅಂತ ಹೇಳಿ. ಆಗ ವಿರೋಧಿಸಿದಾಕೆ ಗಾರ್ಗಿ. ಅವರಿಗೆ ಪಟ್ಟವನ್ನು ಕಟ್ಟಲಿಕ್ಕೆ ನನ್ನ ವಿರೋಧ ಇಲ್ಲ, ಆದರೆ ಯಾರಿಗಾದರೂ ಏನಾದರೂ ಪ್ರಶಸ್ತಿಯನ್ನು ಕೊಡಬೇಕಾಗಿದ್ದರೆ, ಮಾನ್ಯತೆ ಮಾಡಬೇಕಾಗಿದ್ದರೆ ಪರೀಕ್ಷೆ ಆಗಬೇಕು. ಪರೀಕ್ಷೆಯಲ್ಲಿ ಗೆಲ್ಲಬೇಕೇ ವಿನಃ ನಮ್ಮ ಜಾತಿಯವನು, ನಮ್ಮ ಕಾರಣ, ನಮ್ಮ ಬಂಧು, ಈ ಕಾರಣಗಳಿಂದ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ವಿಶ್ವಾಮಿತ್ರರಿಗೆ ಪರೀಕ್ಷೆ ಆಗಲಿ, ಪರೀಕ್ಷೆಯಲ್ಲಿ ಗೆಲ್ಲಲಿ, ಬೇಕಾದ್ರೆ ನಾನೇ ನಿಂತ್ಕೊಂಡು ಅವರು ಪಟ್ಟ ಕಟ್ತೀನಿ ಅಂತ ಹೇಳಿದಂಥ ಮಹಾಮಹಿಳೆ. ಇನ್ನು ಎಲ್ಲದಕ್ಕಿನ್ನ ನೆನಪಿಟ್ಟುಕೊಳ್ಳಲೇಬೇಕಾದಂಥ ಒಂದು ಪ್ರಸಂಗ ಅಂದರೆ, ಈಗ ಏನು ಯೋಗ ಅನ್ನತಕ್ಕಂಥದ್ದು ಪತಂಜಲ ಮಹರ್ಷಿಗಳ ಹೆಸರಿನಲ್ಲಿ ಪ್ರಸಿದ್ಧವಾಗಿದೆ, ಆ ಪತಂಜಲ ಮಹರ್ಷಿಗಳಿಗೂ 500 ವರ್ಷಗಳ ಹಿಂದೆ ಯಾಜ್ಞವಲ್ಕ್ಯರು ಯೋಗ ಅನ್ನತಕ್ಕಂಥ ಒಂದು ಪುಸ್ತಕವನ್ನು ಬರೀತಾರೆ. ಪತಂಜಲ ಮಹರ್ಷಿಗಳ ಹೆಸರು ಪ್ರಸಿದ್ಧವಾಗಿದೆ, ಆದರೆ ಮೂಲ ಬಂದಿದ್ದು ಯಾಜ್ಞವಲ್ಕ್ಯರಿಂದ. ಆ ಯೋಗ, ಅವರ ಹೆಸರೇ ಯೋಗ ಯಾಜ್ಞವಲ್ಕ್ಯ ಅಂತ. ಆ ಯೋಗ ಅನ್ನತಕ್ಕಂಥ ಪುಸ್ತಕ ಬರಲಿಕ್ಕೆ ಕಾರಣ ಗಾರ್ಗಿ. ಆ ಪುಸ್ತಕದ ಪ್ರಾರಂಭದಲ್ಲಿಯೇ ಗಾರ್ಗಿ ಕೇಳ್ತಾಳೆ ಅವರನ್ನು, ಯೋಗದ ಬಗ್ಗೆ ಪರಿಚಯ ಮಾಡಿಕೊಡಿ ನೀವು ನನಗೆ. ಹೀಗಾಗಿ ಪ್ರಪಂಚಕ್ಕೆ ಮೊಟ್ಟ ಮೊದಲ ಬಾರಿಗೆ ಕುಂಡಲಿನಿ ಶಕ್ತಿಯನ್ನು ಚಿಂತನೆ ಮಾಡಿದಂಥ ಒಂದು ಕೃತಿ ಬಂತು ಅಂದರೆ ಅದು ಯೋಗ ಅನ್ನತಕ್ಕಂಥ ಪುಸ್ತಕದ ಹೆಸರು. ಅದು ಬರೆದಿದ್ದು ಯಾಜ್ಞವಲ್ಕ್ಯರಾದರೂ ಅದನ್ನು ಬರೆಸಿದ್ದು ಗಾರ್ಗಿ. ಹೀಗಾಗಿ ಈ 3 ಪ್ರಕರಣಗಳಲ್ಲಿಯೂ ನಾವು ಗಾರ್ಗಿಯನ್ನ ನೆನಪಿಟ್ಟುಕೊಳ್ಳಬೇಕು. ಮತ್ತು ವೈದಿಕ ಋಷಿಕೆಯರ ಪಟ್ಟಿಯಲ್ಲಿ ಗಾರ್ಗಿ ಬಹಳ ದೊಡ್ಡ ಹೆಸರು. ಅಷ್ಟು ಸಾಕು ಅಂತ ಕಾಣುತ್ತೆ. ನಮಸ್ಕಾರ. ಗುರುಗಳಿಗೆ ನನ್ನ ಆದರದ ನಮಸ್ಕಾರಗಳು. ನನ್ನ ಹೆಸರು ವಿಜಯ ವೆಂಕಟೇಶ್, ಬೆಂಗಳೂರಿನಿಂದ. ಮತ್ತೊಮ್ಮೆ ಸಂದೇಶಕ್ಕಾಗಿ ಧನ್ಯವಾದಗಳು. ನನ್ನ ಪ್ರಶ್ನೆ, ದರ್ಶನಗಳು ಅಂದರೆ ಏನು? ಇದರ ಮುಖ್ಯ ಗುರಿ ಏನು? ಇದರಲ್ಲಿ ಹೇಳಿರುವ ವಿಷಯ ಏನು?
ಮತ್ತೆ 6 ದರ್ಶನಗಳು ಅಂತ ಕೇಳಿದ್ದೀನಿ, ಷಡ್ ದರ್ಶನ. ಈ ತೀರ್ಮಾನ ಹೇಗಾಯಿತು? ದರ್ಶನಕ್ಕೂ ಉಪನಿಷತ್ಗೂ ಸಂಬಂಧ ಇದೆಯಾ? ದಯಮಾಡಿ ತಿಳಿಸಬೇಕಾಗಿ ಪ್ರಾರ್ಥನೆ. ಧನ್ಯವಾದಗಳು. ಮತ್ತೊಮ್ಮೆ ನಮಸ್ಕಾರಗಳು.